ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವತ್ತು ಸಜ್ಜೆ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಸಜ್ಜೆನ ಒಣಗಿಸ್ಬಿಟ್ಟು ನಾವು ಮಿಲ್ ಮಾಡಿಸ್ಕೊಬಂದಿರೋದು. ನಾವು ಜಾಸ್ತಿ ಬಳಕೆ ಮಾಡೋದ್ರಿಂದ ಈ ಥರನೇ ಮಾಡ್ಕೊತೀವಿ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳೋರಾದರೆ ಇಲ್ಲ ರೆಡಿಮೇಡ್ ಪುಡಿ ಬೇಕಾದ್ರೂ ಸಜ್ಜೆ ಹಿಟ್ಟು ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನ ಬೇಕಾದರೂ ಕೊಂಡ್ಕೋಬೋದು. ನಾನು 2.5 ಬಟ್ಲು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೋ ನೋಡ್ಕೊಂಡು ತೊಗೊಳ್ಳಿ. ಅದೇನು ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ರೊಟ್ಟಿ. ಇವಾಗ ನೀರು ಬಿಸಿಗೆ ಇಟ್ಕೊಂಡು ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಒಣಮೆಣ್ಸಿನ್ಕಾಯಿ ಈ ಥರ ತರಿಯಾಗಿ ಪುಡಿ ಮಾಡಿಕೊಂಡು ಹಿಟ್ಟಿಗೆ ಬೆರೆಸ್ಕೊಳ್ಳೋಣ ಬಂಧುಗಳೇ. ಒಂದು ವಾರ 15 ದಿವಸ ಇಟ್ಕೊಂಡು ತಿಂದರೂ ರೊಟ್ಟಿ ಏನು ಹಾಳಾಗೋದಿಲ್ಲ. ಅದರಿಂದ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ. ಈ ಥರ ಹಿಟ್ಟೆಲ್ಲ ಬೆರೆಸ್ಕೊಂಡು ನಂತರ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಮ್ಮಮ್ಮ ಮಾಡ್ತಾಯಿದ್ದಿದ್ದು ಇದೇ ರೀತಿಯೇ, ಆದ್ದರಿಂದ ನಾವು ಇದೇ ಪದ್ಧತಿಯಲ್ಲೇ ಮಾಡ್ಕೊತೀವಿ ಯಾವಾಗ್ಲೂ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯದ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು ಬಂಧುಗಳೇ. ಸಜ್ಜೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರಂತೂ ಇದನ್ನು ಚಾಚು ತಪ್ಪದೆ ಬಳಸಬೇಕು ಅಂತಲೇ ಹೇಳ್ತೀನಿ ನಾನಂತೂ. ಯಾಕಂದರೆ ನಾನು ಇದ್ರ ಬಳಕೆ ಮಾಡ್ತೀನಿ, ಅದರಿಂದ ನಾನು ಇದ್ರ ಉಪಯೋಗ ಪಡ್ಕೊಳ್ಳೋದ್ರಿಂದ ಹೇಳ್ತಾಯಿದ್ದೀನಿ. ಈ ಥರ ಆಹಾರ ಪದ್ಧತಿ ಅಳವಡಿಸ್ಕೊಂಡ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡಂಗಾಗುತ್ತೆ. ನೋಡಿ, ಬಿಸಿನೀರು ಹಾಕ್ಕೊಂಡು ಈ ಥರ ಎಲ್ಲ ಬೆರೆಸ್ಕೋಬೇಕು. ಈ ಥರ ಬೆರೆಸ್ಕೊಳ್ಳೋದ್ರಿಂದ ಚೆನ್ನಾಗಿ ಜಿಗುಟು ಬರುತ್ತೆ ಹಿಟ್ಟು. ಸ್ವಲ್ಪ ಉಗುರು ಬೆಚ್ಚಗಿರೋವಾಗಲೇ ಈ ಥರ ಸ್ವಲ್ಪನೇ ಹಿಟ್ಟು ತಗೊಂಡು ನಾದ್ಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನೋಡಿ, ತುಂಬ ಬಿಸಿ ಇದೆ, ಆದ್ದರಿಂದ ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಡ್ತಾಯಿದ್ದೀನಿ ಇದನ್ನು. ಸ್ವಲ್ಪ ನೀರು ಏನಾದ್ರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ತಣ್ಣೀರು ಚಿಮ್ಕಿಸ್ಕೊಂಡು ಬೇಕಾದ್ರೂ ಕಲಿಸ್ಕೋಬೋದು ಹಿಟ್ಟನ್ನ. ಆದರೆ ನಾನು ಕರೆಕ್ಟಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ. ಬಿಸಿನೀರೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ, ತಣ್ಣೀರೇನು ಹಾಕ್ತಾಯಿಲ್ಲ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಚೆನ್ನಾಗಿ ನಾದ್ದಷ್ಟು ಜಿಗುಟು ಚೆನ್ನಾಗಿ ಬರುತ್ತೆ. ರೊಟ್ಟಿ ಒಂಚೂರು ಎಲ್ಲೂ ಕ್ರಾಕ್ ಬಿಡೋದಿಲ್ಲ ಮತ್ತು ಮುರಿಯೋದಿಲ್ಲ ಬಂಧುಗಳೇ ರೊಟ್ಟಿ ತಟ್ಟಬೇಕಾದ್ರೆ. ಆದ್ದರಿಂದ ಈ ಥರ ತುಂಬ ಚೆನ್ನಾಗಿ ನೈಸಾಗಿ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೆ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ತುಂಬ ಒಳ್ಳೆಯದು ಬಂಧುಗಳೇ. ಹೊರಗಡೆ ತಿಂಡಿ ಕೊಡಿಸೋದ್ರ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು. ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆರೋಗ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆರೋಗ್ಯ ಕೆಡಿಸ್ಕೊಂಡು ಅವ್ರಿಗೆ ಗೊತ್ತಿರುತ್ತೆ ಅದರ ಬೆಲೆ ಏನು ಅಂತೇಳ್ಬಿಟ್ಟು. ಮತ್ತು ಎಷ್ಟೇ ದುಡ್ಡು ಕೊಟ್ಟರು ನಾವು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಆರೋಗ್ಯನ. ಆದ್ದರಿಂದ ಮೊದಲೇ ಆರೋಗ್ಯ ಕೆಡಿಸ್ಕೊಳ್ಳೋದ್ರ ಬದಲು ಮುಂಚೆನೇ ಮುನ್ನೆಚ್ಚರಿಕೆ ತಗೊಂಡು ಈ ಥರ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡ್ರೆ ತುಂಬ ಉತ್ತಮ. ನೋಡಿ, ಎಷ್ಟು ದೊಡ್ಡದಾಗಿ ಬಂತು. ಹೊಸ್ದಾಗಿ ಅಡುಗೆ ಕಲಿಯೋರು ಇಲ್ಲ ಹೊಸ್ದಾಗಿ ರೊಟ್ಟಿ ತಟ್ಟೋರಾದರೆ ಚಿಕ್ಕದಾಗಿ ಬೇಕಾದ್ರೂ ತಟ್ಕೋಬೋದು, ನಿಮ್ಮ ಇಷ್ಟ. ಅದೇನು ಮುರ್ಕೊಳ್ಳೋದಿಲ್ಲ ಬಂಧುಗಳೇ. ತುಂಬ ಚೆನ್ನಾಗಿ ನಾನು ಹೇಳೋ ಪದ್ಧತಿಯಲ್ಲಿ ಮಾಡೋದ್ರಿಂದ ಬಿಸಿನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ತಟ್ಕೊಂಡ್ರೆ ಒಂಚೂರು ಎಲ್ಲೂ ಮುರಿಯೋದಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎರಡೂ ಬದಿಯಲ್ಲೂ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಇನ್ನೂ ಒಂದು ರೊಟ್ಟಿ ತಟ್ಟೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ. ನಾನು ಹೇಳ್ತಕ್ಕಂಥ ಎಲ್ಲ ಆರೋಗ್ಯದ ಟಿಪ್ಸು ಮತ್ತು ಅಡುಗೆ ಟಿಪ್ಸ್ಗಳ ಮಾಹಿತಿ ನಿಮಗೆ ಸಿಗುತ್ತೆ. ತುಂಬ ಜನ ಸುಮ್ಮನೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಬಂಧುಗಳೇ. ನೋಡಿ, ಇನ್ನೂ ಒಂದು ರೊಟ್ಟಿನೂ ಆಯಿತು. ಚಪಾತಿ ಥರನೇ ಬರುತ್ತೆ. ಇವಾಗ ಮೆತ್ತಗಿದೆ, ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ, ನಿಪ್ಪಟ್ಟು ಥರ ಇರುತ್ತೆ ಬಂಧುಗಳೇ ತಿನ್ನಬೇಕಾದ್ರೆ ಇದರ ಟೇಸ್ಟು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆ ಇರ್ತಕ್ಕಂಥವ್ರು, ಹಾರ್ಟ್ ಅಟ್ಯಾಕು ಆಗಿ ಅವ್ರಿಗೆ ಕೊಬ್ಬಿನಾಂಶ ಜಾಸ್ತಿ ಇದೆ, ಹಾರ್ಟ್ ಅಟ್ಯಾಕ್ ಆದಾಗ ಕಡಿಮೆ ಮಾಡ್ಕೊಳ್ಳಿ. ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ನೀವು ಎಣ್ಣೆ ಪದಾರ್ಥ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಡಾಕ್ಟ್ರು, ಆ ಥರದವರು ಪ್ರತಿದಿನ ಈ ಥರ ರೊಟ್ಟಿ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬಂಧುಗಳೇ. ನೋಡಿ, ಮತ್ತು ಇರ್ತಕ್ಕಂಥ ಹಿಟ್ಟನ್ನ ಚೆನ್ನಾಗಿ ಈ ಥರ ನಾದ್ಕೊಂಡು ತೊಗೊಳ್ತಾ ಇದ್ದೀನಿ. ನಾದಿ ಉಂಡೆ ಮಾಡಿ ಇಟ್ಕೊಂಡ್ರು ನಡೆಯುತ್ತೆ. ಇಲ್ಲಾಂದರೆ ಸ್ವಲ್ಪ ಇದೇ ಥರ ಒಂದು ಅಂದಾಜಿನ ಮೇಲೆ ತೊಗೊಳ್ಬೇಕಾದ್ರೂ ತಟ್ಕೋಬೋದು.
ನಮ್ಗೆ ರೊಟ್ಟಿ ತಟ್ಟಕ್ಕೆ ಬರೋದಿಲ್ಲ, ನಾವು ಹೊಸ್ದಾಗಿ ಅಡುಗೆ ಕಲಿತಾ ಇದ್ದೀವಿ ಅನ್ನೋದಾದರೆ ಲಟ್ಟಣಿಗೆ ಬೇಕಾದ್ರೂ ಈ ಥರ ಚಪಾತಿ ಥರ ಬೇಕಾದ್ರೂ ಲಟ್ಟಿಸ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ. ನೋಡಿ, ಚಪಾತಿ ಥರ ಈ ಥರ ಲಟ್ಟಿಸ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಬರುತ್ತೆ. ಲಟ್ಟಣಿಗೆಯಲ್ಲಿ ಲಟ್ಟಿಸಿದ್ರೂ ಏನು ಬಿರುಕು ಬಿಟ್ಕೊಳ್ಳೋದಿಲ್ಲ. ನಾದಬೇಕಾದ್ರೆ ಚೆನ್ನಾಗಿ ನಾದಿದ್ರೆ ಸಾಕು ಬಂಧುಗಳೇ, ಒಳ್ಳೆ ಜಿಗುಟಿರುತ್ತೆ ಹಿಟ್ಟು. ಆದ್ದರಿಂದ ಏನು ಮುರಿದೋಗೋ ಚಾನ್ಸಸ್ ಇರೋದಿಲ್ಲ. ತೆಳ್ಳಗೆ ತಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಆಗಲಿ ಇಲ್ಲ ಸ್ನ್ಯಾಕ್ಸ್ಗೆ ಬೇಕಾದ್ರೂ ಮುರಿದ್ಬಿಟ್ಟು ಚಿಕ್ಕದಾಗಿ ಬಾಕ್ಸ್ಗೆ ಹಾಕ್ಕೊಟ್ರೆ ತಿಂತಾರೆ. ನಾವು ಯಾವ ರೀತಿ ಆಹಾರ ಪದ್ಧತಿನ ಅಳವಡಿಸ್ಕೊಂಡ್ರೆ ಮನೆಯಲ್ಲಿ ಮಕ್ಳಿಗೂ ಅದೇ ಅಭ್ಯಾಸ ಆಗೋಗುತ್ತೆ ಬಂಧುಗಳೇ. ನಾವು ಹೊರ್ಗಡೆ ಫುಡ್ ತೊಗೊಂಡು ತಿನ್ನೋಗಿ ಅಂತೇಳ್ಬಿಟ್ಟು ದುಡ್ಡು ಕೊಡೋದ್ರ ಬದಲು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಟ್ಟು ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ. ನೋಡಿ, ಈ ಥರ ನೀರಲ್ಲಿ ಕಾಟನ್ ಬಟ್ಟೆ ತೊಗೊಂಡು ನೀರನ್ನ ಈ ಥರ ಬೆಳ್ಳಗಾಗ್ದಂಗೆ ರೊಟ್ಟಿನ ಅದ್ದಿ ಒರೆಸ್ಕೋಬೇಕು ಬಂಧುಗಳೇ. ನೀರು ಒರೆಸೋದ್ರಿಂದ ರೊಟ್ಟಿ ಬೆಳ್ಳಗಾಗೋದಿಲ್ಲ, ಹಿಟ್ಟು ಕಾಣಿಸ್ದಂಗೆ ಚೆನ್ನಾಗಿರುತ್ತೆ. ಎರಡು ಕಡೆನೂ ಇದೇ ಥರ ಬೇಯಿಸ್ಕೋಬೇಕು. ಆವಾಗ ನಮ್ಮಮ್ಮ ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿರ್ತಾಯಿತ್ತು, ತುಂಬ ಚೆನ್ನಾಗಿರ್ತಾಯಿತ್ತು, ಇಷ್ಟಪಟ್ಟು ತಿಂತಾಯಿದ್ವಿ ಬಂಧುಗಳೇ. ನೋಡಿ, ರೊಟ್ಟಿ ಆಯಿತು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.